ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ವಿಚಾರ. ಕಾಂಗ್ರೆಸ್ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೊಸನಗರದಲ್ಲಿ ಪ್ರತಿಕ್ರಿಯೆ. ಅವರ ಪಕ್ಷದ ಗಲಾಟೆ ನಮಗೆ ಯಾಕೆ ಬೇಕು? ಬಿವೈ ವಿಜೇಂದ್ರ ಹೇಳುತ್ತಿದ್ದಾರಲ್ಲ, 3ಕ್ಕೆ 3 ಉಪಚುನಾವಣೆಯಲ್ಲಿ ಗೆಲ್ತೀವಿ ಅಂತ. ಅವರ ನಾಯಕತ್ವದಲ್ಲಿ ಉಪಚುನಾವಣೆಯಲ್ಲಿ 3ಕ್ಕೆ 3 ಸೋತಿದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ. ಅವರ ಪಕ್ಷದಲ್ಲಿ ಕೇಳ್ತಾ ಇದ್ದಾರಲ್ಲ, ಆ ಮನುಷ್ಯ ಸರಿ ಇಲ್ಲ, ಹೊಂದಾಣಿಕೆ ಮನುಷ್ಯ ಸರಿ ಇಲ್ಲ, ಆ ಮನುಷ್ಯನಿಂದ ಪಕ್ಷ ಕಟ್ಟಲು ಆಗಲ್ಲ ಎಂದು ರಾಜೀನಾಮೆ ನೀಡಿ ಎಂದು ಅವರ ಪಕ್ಷದ ಯತ್ನಾಳ್ ಕೇಳ್ತಾ ಇರೋದಿದ್ರ ನಮ್ಮದು ಯಾವುದು ಸಮಸ್ಯೆ ಇಲ್ಲ, ಅವರ ಪಕ್ಷದಲ್ಲಿ ಬೆಂಕಿ ಬಿದ್ದಿದೆ ಅಂತಲ್ಲ. ನಾನೇನು ಸನ್ಯಾಸಿ ಏನಲ್ಲ, ಹಂಗಾಗಿ ಪ್ರಭಾವ ಬೀರ್ತೀರಾ? ಪ್ರಭಾವ ಏನು ಬೀಳಲ್ಲ. ಹೈಕಮಾಂಡ್ ಒಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಸರ್ಕಾರ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ 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 ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ BJPಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದರು. ಯಾವ ಮರುಚುನಾವಣೆ 3 ಬಂತು ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು BJPಯ ಅವರ ಅಸ್ತಿತ್ವ ಇಲ್ಲ, ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸಿದು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದು ಭಾಗ ವಿಜೇಂದ್ರ ಕಡೆ, ಒಂದು ಭಾಗ ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದರೆ ಇವತ್ತು 136 ಇದ್ದಿದ್ದು ಈಗ 138ಕ್ಕೆ ಹೋದ್ವಿ, ಮತ್ತೆ ನಾವು 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂಥ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ 3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ಸು ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆನ ನಾವು ಮಾಡಲಿಕ್ಕೆ ತಯಾರಿದೆ. ಯಾವಾಗ ಸರ್ ಅಲ್ವಾ? ಅದೇ ಅವ್ರ ಪಕ್ಷದ ಗಲಾಟೆ ನಮಗೆ ಹಾಕಬೇಕು ಅಲ್ವಾ? ಒಂದು ವೇಳೆ ಬಿವೈ ವಿಜೇಂದ್ರ ಹೇಳ್ತಿದ್ರಲ್ಲ, ನಾವು 3 ಗೆಲ್ತೀವಿ ಅಂತ ಹೇಳಿದ್ರಲ್ಲ, ಅವರ ನಾಯಕತ್ವದಲ್ಲಿ 3 ಸೋತಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಅವ್ರು ಕೊಡಬೇಕು, ನಾವಲ್ಲ. ನಾವು ಕೇಳಕ್ಕೆ ಹೋಗಲ್ಲ. ಆದರೆ ಅವ್ರ ಪಕ್ಷದವರೇ ಕೇಳ್ತಾ ಇದ್ದಾರಲ್ಲ, ಆ ಮನುಷ್ಯ ಸರಿ ಇಲ್ಲ, ಹೊಂದಾಣಿಕೆ ಮನುಷ್ಯ, ಆ ಮನುಷ್ಯನಿಂದ ನಮ್ಮ ಪಕ್ಷ ಕಟ್ಟಕ್ಕಾಗಲ್ಲ, ಅವ್ರು ರಾಜೀನಾಮೆ ಕೇಳ್ತಾ ಇರೋದು ಅವ್ರ ಪಕ್ಷದಲ್ಲೇ ಯತ್ನಾಳು ಕೇಳ್ತಾ ಇರೋದ್ರಿಂದ ನಮ್ದು ಯಾವುದು ಸಮಸ್ಯೆ ಇಲ್ಲ. ಅವ್ರ ಪಕ್ಷದಲ್ಲೇ ಬೆಂಕಿ ಬಿದ್ದಿದ್ದು, ನಮ್ಮ ಪಕ್ಷದಲ್ಲಲ್ಲ ಅದು.